ಎಲ್ಲರಿಗೂ ಧನ್ಯವಾದಗಳು ಏಕೆಂದರೆ ನಿಮ್ಮ ಈ ಆಶೀರ್ವಾದದಿಂದ ನಾವು ಇವತ್ತು 400ಕ್ಕೂ ಹೆಚ್ಚಿನ ಪರಿವಾರ ಆಗಿದ್ದೇವೆ. ಹೀಗೆ ಇನ್ನೂ ಹೆಚ್ಚಿನ ಕತೆ ಹಾಗೂ ವಿಡಿಯೋ ಮಾಡಲು ನಿಮ್ಮ ಬೆಂಬಲ ಹೀಗೆಯೇ ನನ್ನ ಮೇಲೆ ಇರಲಿ. ಅದೇ ರೀತಿ ಈ ವಿಡಿಯೋಗೆ 100 ಲೈಕ್ಸ್ ಕೊಡಿ ಪ್ಲೀಸ್. ಮತ್ತು ನೀವು ಇನ್ನೂ ನಮ್ಮ ಪರಿವಾರದ ಸದಸ್ಯ ಇಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಎಲ್ಲ ವಿಡಿಯೋಸ್ ತುಂಬಾ ಭಯಂಕರ ಇರುತ್ತವೆ. ನೀವು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದೀರಿ, ಆ ರಾತ್ರಿ ಜೋರಾಗಿ ಮಳೆ ಬರುತ್ತಿದ್ದ ಕಾರಣ ರಾಹುಲ್ ನಮ್ಮ ಮನೆಯಲ್ಲಿಯೇ ಉಳಿದುಕೊಂಡ. ನಾನು ಊಟ ಬಡಿಸಿ ಅವನ ಒಳಗಿನ ರೊಮ್ಯಾಂಟಿಕ್ ಮೂಡ್ ಅನ್ನು ಹೊರಗೆ ತಂದು ನನ್ನ ಎಲ್ಲ ಆಸೆ ಈಡೇರಿಸಿದೆ. ಆ ದಿನ ನಾನು ಅವನ ಆ ದೊಡ್ಡ ನಾಗರ ಹಾವು ನೋಡಿ ಬೆರಗಾದೆ. ಅದನ್ನು ಹೇಗೆ ವರ್ಣನೆ ಮಾಡಲಿ? ಅದು ಬಹುಶಃ ಅಲ್ಲ, ಸೀದಾ ಹೇಳ್ತೀನಿ, ಅದು ತುಂಬಾ ದೊಡ್ಡದು. ನನ್ನ ಗಂಡನ ಹತ್ತಿರ ಕೂಡ ಈ ರೀತಿಯ ಕಟ್ಟಿಗೆ ಇಲ್ಲ. ಇದು ತುಂಬಾ ಚೆನ್ನಾಗಿ ನಿಲ್ಲುವ ಹಾವು. ಅದು 6.5 ಉದ್ದ ಇತ್ತು ಮತ್ತು ಗಡುಸಾಗಿ ಇತ್ತು. ನಾನು ಮೊದಲ ಬಾರಿ ಇಷ್ಟು ದೊಡ್ಡ ಗಡುಸಾಗಿ ಇರುವ ಮಿಂಚು ನೋಡಿದ್ದು. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಮಿಂಚು ಅಂದರೆ ಆ ಸಮಾನು. ಆ ಮಿಂಚು ಬಾಯಲ್ಲಿ ಇಟ್ಟು ಹಿಂದೆ ಮುಂದೆ ಮಾಡಿದೆ. ಆ ಲಾಲಿಪಾಪ್ ತುಂಬಾ ಸಿಹಿಯಾಗಿತ್ತು. ಅದರ ಮೇಲಿನ ಸಣ್ಣ ಪದರನ್ನು ಹಿಂದಕ್ಕೆ ಮಾಡಿದೆ. ಅದು ತುಂಬಾ ಗಡುಸಾಗಿದ್ದು ಆ ಲಾಲಿಪಾಪ್ ಮೊದಲ ಬಾರಿ ನನ್ನ ಬಾಯಲ್ಲಿ ಹೋಗುತ್ತಿತ್ತು. ಅದಕ್ಕೆ ಮುಜುಗರ ಕೂಡ ಇತ್ತು. ಹಾಗೂ ಅದರ ಹೊದಿಕೆ ಹಿಂದಕ್ಕೆ ಹೋದಾಗ ಅದು ಸ್ವಲ್ಪ ಗುಲಾಬಿ ಬಣ್ಣದ ಮಿಂಚು ನೀಡುತ್ತಿದೆ ಮತ್ತು ಅದರ ಹಿಂದೆ ಬಿಳಿಯ ಬಣ್ಣದ ಸ್ವಲ್ಪ ಪದರು ಕಾಣುತ್ತಿತ್ತು. ನಾನು ಆ ಲಾಲಿಪಾಪ್ ಮೇಲಿನ ಪದರ ಹರಿದು ಮೆಲ್ಲಗೆ ನನ್ನ ಬಾಯಲ್ಲಿ ಹಾಕಿದೆ. ಆದರೆ ಅದು ತುಂಬಾ ದೊಡ್ಡದು. ಅದು ನನ್ನ ಬಾಯಲ್ಲಿ ಹೋಗುತ್ತಿರಲಿಲ್ಲ. ಆಗ ರಾಹುಲ್ ನನ್ನ ತಲೆ ಹಿಡಿದು, ಆಂಟಿ ಬೇಗ ಲಾಲಿಪಾಪ್ ತಿನ್ನಿ, ನಾನು ಕೂಡ ಈ ಆನಂದ ಅನುಭವ ಮಾಡುವ ದಿನಕ್ಕಾಗಿ ಕಾಯುತ್ತಿದ್ದೆ. ಅದು ಇವತ್ತು ಬಂದಿದೆ. ಬೇಗನೆ ಸವಿಯಲು ಶುರು ಮಾಡಿ ಅಂತ ಹೇಳುತ್ತಾ ತಲೆ ಹಿಡಿದು ಒಳಗೆ ನೂಕಿದ. ಅಯ್ಯೋ ಅಮ್ಮ, ಅದು ನನ್ನ ನೆತ್ತಿಗೆ ಏರಿದೆ. ಆದರೆ ನಾನು ಹಾಗೇ ಆದರೆ ಮಜಾ ತೆಗೆದುಕೊಂಡು ಸುಮಾರು 5 ನಿಮಿಷ ನಾನು ಆ ಮಿಂಚಿನ ಲಾಲಿಪಾಪ್ ಸವಿಯುವ ಕಾರ್ಯಕ್ರಮ ನಿರ್ವಹಿಸಿದೆ. ಆ ನಂತರ ನಾನು ಎದ್ದು ನಿಂತು ನನ್ನ ಮೇಲಿನ ಆ ಬಿಳಿ ನಾಯಿಯನ್ನು ತೆಗೆದೆ. ನಿಮಗೆ ಗೊತ್ತು ಇರುವ ಹಾಗೆ ನಾನು ಒಳಗಿನ ಯಾವುದೇ ರೀತಿಯ ಉಡುಪು ಹಾಕಿಕೊಳ್ಳಲಿಲ್ಲ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಹೋಗಿ ನೋಡಿ ಭಾಗ 3. ಈಗ ನಮ್ಮ ನಿಜವಾದ ಪಂದ್ಯ ಆರಂಭ ಆಯಿತು. ಹೀಗೆ ಡೈನಿಂಗ್ ಹಾಲ್ನಲ್ಲಿ ಶುರು ಆದ ಪಂದ್ಯ ಮಲಗುವ ಕೋಣೆಯಲ್ಲಿ ಮುಕ್ತಾಯ ಆಯಿತು. ಹೇಗೆ ಅಂದರೆ ಅವನು ನನ್ನನ್ನು ಸಲೀಸಾಗಿ ಎತ್ತಿ 2 ಕೈಯಲ್ಲಿ ನನ್ನನ್ನು ಹಿಡಿದು ನನ್ನ ರೂಮ್ ಒಳಗೆ ಹೋದ. ನನ್ನದು ಡಬಲ್ ಬೆಡ್, ಅದು ತುಂಬಾ ದೊಡ್ಡದು. ಅದರ ಮೇಲೆ ತಂದು ಬಿಸಾಕಿ ಬಿಟ್ಟ ಹಾಗೂ ತನ್ನ ಮೇಲಿನ ಕವಚ ತೆಗೆದು ಬಿಸಾಕಿ ಮೆಲ್ಲಗೆ ನನ್ನ ಕಾಲನ್ನು ಹಿಡಿದು ನಿಧಾನವಾಗಿ ಚುಂಬನ ಕೊಟ್ಟ. ಆಹ್, ಆ ಸ್ಪರ್ಶ ಏನು ಹೇಳಲಿ ನೀವು, ಇಮ್ಯಾಜಿನ್ ಮಾಡಿ. ನಾನು ಒಂದು ಹೂವಿನ ತರಹ, ಅವನು ದುಂಬಿ ತರಹ ನನ್ನ ಮೇಲೆ ದಾಳಿ ನಡೆಸಿದ. ನಿಧಾನವಾಗಿ ಸ್ವಲ್ಪ ಮೇಲೆ ಬಂದು 2 ಕೋಲುಗಳನ್ನು ಅಗಲ ಮಾಡಿ ನನ್ನ ಹತ್ತಿರ ಇರುವ ಗುಲಾಬಿ ಹೂವಿಗೆ ಮುತ್ತು ಕೊಟ್ಟ. ನಾನು ಯಾವಾಗಲೂ ಹೂವಿನ ಹೊರಗೆ ಇರುವ ಕಾಡನ್ನು ತುಂಬಾ ಚೆನ್ನಾಗಿ ಕತ್ತರಿಸಿ ಅಲ್ಲಿ ನನ್ನ ಹೂವು ಬೆಳಕು ನೋಡುವ ಹಾಗೆ ಮಾಡುತ್ತೇನೆ. ಆ ನನ್ನ ಹೂವು ನೋಡಿ ರಾಹುಲ್ನನ್ನು ಕೇಳಿದೆ, ರಾಹುಲ್, ಏನೋ ಇದು ಹೇಗೆ ಅನ್ನಿಸುತ್ತಿದೆ? ನನ್ನ ಹೂವು ಚೆನ್ನಾಗಿ ಇದೆಯೋ ಅಥವಾ ಆ ವಿಡಿಯೋದಲ್ಲಿ ಇರುವುದು ಅಂತ ಕೇಳಿದೆ. ಆಂಟಿ, ಇದು ನಾನು ಆ ವಿಡಿಯೋದಲ್ಲಿ ನೋಡುವ ಹೂವಿಗೆ ಸಾಟಿಯಾಗಬಲ್ಲದೆ. ನೀವು ರಂಬೆಯಂತೆ ನಿಮ್ಮ ಈ ಸ್ವಚ್ಛಂದ ಕಾಡು ನನಗೆ ತುಂಬಾ ಖುಷಿ ನೀಡಿದೆ ಅಂತ ಹೇಳಿ ಅದರಲ್ಲಿ ಇರುವ ಎಲ್ಲಾ ಮಕರಂದ ಹೀರಿಬಿಟ್ಟ. ನಾನು ಅದೇ ಮೊದಲು ಆ ಮಟ್ಟದ ಆಳವಾದ ಸುಖ ಹೊಂದಿದ್ದು. ಇದಾದ ನಂತರ ನನ್ನ 2 ಹಾಲಿನ ಪ್ಯಾಕೆಟ್ ಮೇಲೆ ದಾಳಿ ಮಾಡಿ ನಂತರ ಅವನ್ನು ಕುಡಿದು ಖಾಲಿ ಮಾಡಿದ ಮತ್ತು ನನ್ನ 2 ಕಾರನ್ನು ಎತ್ತು ನನ್ನ ಹೂವಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಅದರ ಹೊಳಪನ್ನು ಇನ್ನೂ ಹೊಳೆಯುವಂತೆ ಮಾಡಿದ. ಆ ನೋವು ಯಾರಿಗೆ ಹೇಳಲಿ? ಅಯ್ಯೋ ಅಮ್ಮ ಅಂತ ಕಿರುಚಿದಾಗ ಇನ್ನೂ ಜೋರಾಗಿ ಸವಾರಿ ಮಾಡುತ್ತಾ ಪೂರ್ಣ ರೀತಿಯ ಮೊದಲ ಪಂದ್ಯವನ್ನು ಮುಗಿಸಿದೆವು. ಇನ್ನು ಮುಂದಿನ 2 ಪಂದ್ಯಗಳಲ್ಲಿ ನಾವು ನಾಯಿ ತರಹದ ಹಾಗೂ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತುಂಬಾ ಚೆನ್ನಾಗಿ ಮಾಡಿದೆವು. ಅದನ್ನೆಲ್ಲ ನಾನು ಮುಂದಿನ ಭಾಗದಲ್ಲಿ ಹಾಕುತ್ತೇನೆ. ಮುಂದಿನ ಭಾಗ ನಿಮಗೆ ಖಂಡಿತವಾಗಿಯೂ ತುಂಬಾ ಮಜಾ ನೀಡುತ್ತೇನೆ. ಮುಂದಿನ ವಿಡಿಯೋ ಬೇಗ ಮಾಡಲು ನಿಮ್ಮ ಸಹಾಯ ಬೇಕಾಗಿದೆ. ಈ ವಿಡಿಯೋಗೆ 100 ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ. ಅಕಸ್ಮಾತ್ ನಾನು ಏನಾದರೂ ಅಲ್ಲಿ ಬಂದರೆ ಭೇಟಿಯಾಗುವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಕಾವ್ಯ.